ಬಾ, ನಮ್ಮ ಹೊಲದ ಕಡೆ ಹೋಗ್ಬಿಟ್ಟು ಎಷ್ಟು ದಿನ ಆಯ್ತಲ್ವೇ. ಸುಮ್ಮನೆ ಇಷ್ಟೊತ್ತಾಗಿ ಯಾರು ಇರಲ್ಲ. ಹಂಗೆ ಅಡ್ಡಾಡ್ಕೊಂಬಿಟ್ಟು ಸುಮ್ಮನೆ ಓಡಾಡ್ಕೊಂಬಿಟ್ಟು ಬರೋಣ ಬಾ. ಯಾರು ಇರ್ತಾರೆ ಇಷ್ಟೊತ್ತಾಗಿ? ಇದ್ರ ಆಮೇಕಿಂದ ಯಾಕೆ ಬಂದ್ರಿ, ಏನು ಕತೆ, ಹೆಂಗಿದ್ರು ಇವಾಗ ಅವ್ರ ಮನೆಯಾಗ ಮಾಡಕ್ಕೆ ಕೆಲಸ ಇಲ್ವಲ್ಲ, ಹಂಗೆ ಹಿಂಗೆ ಅಂತ ಕ್ಯಾತೆ ತೆಗಿತಾರೆ. ಇಷ್ಟೊತ್ತಾಗಿ ಯಾರು ಇರಲ್ಲ. ಹೋಗ್ಬಿಟ್ಟು ಒಂಚೂರು ಸೊಪ್ಪಿನ ಮುಡಿ ಹಾಕಿದ್ವಲ್ಲ, ಸೊಪ್ಪಿಗೆ ಬಿಡಿಸ್ಕೊಂಬಿಟ್ಟು ಬರೋಣ ಬಾ. ನಿಮ್ಮ ಅನ್ನ ಸೊಪ್ಪಿನ ಸಾರನ ಮಾಡ್ಕೊಂಡು ತಿನ್ಬೋದು. ಕಷ್ಟಪಟ್ಟು ನಾನು ಹಾಕಿರೋದು ಸೊಪ್ಪನ್ನ ಯಾಕೆ ಬಿಡ್ಬೇಕು ಬುಟ್ಟಿ? ಬಾ ಹೋಗ್ಬಿಟ್ಟು ಕಿತ್ಕೊಂಬಿಟ್ಟು ಬರೋಣ. ನೋಡಿಯಕ್ಕೆ ಹಂಗೆ ತೆಂಗಿನಕಾಯಿ ಏನಾರ ಸಿಕ್ಕರಂಗೆ ತಕೊಂಬಿಟ್ಟು ಬರೋಣ. ಸಾಂಬಾರ್ಗೆ ಹಾಕಿಲ್ವೇ? ಬಾ. ಬೇಬಿ, ನಿನ್ನ ಪ್ರೀತಿನ ದೂರ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಜಾಸ್ತಿ ಭಯ ಆಗ್ತೈತೆ ಬೇಬಿ. ಅದಕ್ಕೇನೆ ಸುಮ್ಮನೆ ಹೋಗ್ಬಿಟ್ಟು ಹೆಂಗಿದ್ರು ಆ ಶಶಿ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡೋಳಲ್ಲ, ನಾವು ಹಂಗೆ ನೀ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಡೋಣ. ಯಾಕೆ ಹೇಳು? ನಿಮ್ಮ ಅಮ್ಮ ಅವಾಗ ಸುಮ್ಮನೆ ಆಯ್ತಾಳೆ. ಬೇಬಿ, ನಿಮ್ಮ ಅಮ್ಮನ ಒಂದು ಕಿತ ಕೇಳಿ ನೋಡ್ಬೇಕಾರೆ ನಿಮ್ಮ ಅಮ್ಮ ನನ್ನ ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ನಾನು ಕಂಡ್ರೆ ಎಲ್ರಿಗೂ ಹೊಟ್ಟೆ ಉರಿ. ಅದಕ್ಕೆ ನನ್ನ ಒಪ್ಕೊಳ್ಳೋದೇ ಇಲ್ಲ ಯಾರೂ. ನೋಡು, ನೀನಾದ್ರೂ ಒಪ್ಕೊಂತೀಯಲ್ವಾ? ನನ್ನ ಪ್ರೀತಿ ಎಷ್ಟು ಅಂತ ನಿನಗಂತೂ ಗೊತ್ತು ಅಲ್ವಾ? ನಿಮ್ಮಮ್ಮ ಎಲ್ಲನೂ ನೀನು ತಲೆ ತಿಂದ್ಬಿಟ್ಟು ಸುಮ್ಕೆನೆಯ ಆಮೇಕಿಂದ ನನ್ನಿಂದ ದೂರ ಮಾಡ್ಬಿಡ್ತಾರೆ. ನೋಡು, ನೀನು ಅಂದರೆ ನಾಳೆಗೆ ಏನಿಯ ಬೆಂಗಳೂರಾಗ ನನ್ನ ಫ್ರೆಂಡ್ ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ. ಹಾಗೆ ಏನಿಯ ಹೊಂಟೋಗ್ಬಿಡೋಣ. ಏನಂತೀಗ? ನಿಮಗೆ ನನ್ನ ಮೇಲೆ ಅಷ್ಟೊಂದು ಇಷ್ಟನಾ? ಇಲ್ಲಿ ಯಾಕೆ ನಾವು ಅಮೆರಿಕಕ್ಕೆ ಹೋಗ್ಬಿಟ್ಟು ಮದುವೆ ಮಾಡ್ಕೋಬೋದಲ್ಲ? ಬೇಬಿ, ಅಮೇರಿಕಾಲೆಲ್ಲ ಹೋಗ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ನೀನು ನನ್ನ ಹೆಂಡತಿ ಆಗಿರಬೇಕು. ಸುಮ್ಮನೆ ಕರ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ. ಸರಿನಾ? ನೀನು ನನ್ನ ಹೆಂಡತಿ ಆಗಿದ್ರೆ ಅಷ್ಟೇ ನೀನು ಆಗೋದು. ಹಂಗಾರೆ ತಾಳಿ ಕಟ್ಟಿಸ್ಕೊಂಡೆ ಹೋಗ್ಬೇಕಾ? ಆದ್ರೂ ರೆಡಿ ನಾನಂತೂ. ನನಗೇನು ಗೊತ್ತಾ, ಈ ಸಿಂಪಲಾಗೆಲ್ಲ ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟನೇ ಇಲ್ಲ. ನನಗೆ ದೊಡ್ಡ ಚೋಟಿನಾಗೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳಕ್ಕೆ ಇಷ್ಟ. ಯಾಕಂದರೆ ಇವಾಗ ನಮ್ಮ ಅಕ್ಕ ಏನೂ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊತಾಳೆ. ಅವರು ಸಾವುಕಾರ ಅಲ್ವಾ? ಈಗ ನಾನು ನೀನು ಸುಮ್ಕೆ ಓಡೋಗಿ ಮದುವೆ ಮಾಡ್ಕೊಂಬಿಟ್ರೆ ಅಷ್ಟೊಂದು ಸಂದಕ್ಕಿರಕ್ಕಿಲ್ಲ. ಅದಕ್ಕೆ ನನಗೂ ಬೇಜಾರು. ಗ್ರ್ಯಾಂಡಾಗೆ ಸೂಪರಾಗಿ ಮದುವೆ ಮಾಡ್ಕೋಬೇಕಲ್ಲ ಅಂತ. ಅಯ್ಯೋ ಬೇಬಿ, ಫಸ್ಟು ರಿಜಿಸ್ಟರ್ ಮ್ಯಾರೇಜ್ ಮದುವೆ ಮಾಡ್ಕೊಳ್ಳೋಣ, ಸರಿನಾ? ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಆದಮೇಲೆ ನಮಗೆಲ್ಲ ಓಕೆ ಎಲ್ಲ ಮದುವೆ ಆಯಿತು ಅಂದಮೇಲೆ ಒಂದು ಗ್ರ್ಯಾಂಡ್ ರಿಸೆಪ್ಷನ್ ಮಾಡೋಣ. ಅರಮನೆ ಮೈದಾನದಾಗೆ ನಾವು ಗ್ರ್ಯಾಂಡ್ ರಿಸೆಪ್ಷನ್ ಮಾಡಿದ್ರೆ ಮುಗೀತದಲ್ಲ. ಸರಿ ಬೇಬಿ, ಹಂಗೆ ಮಾಡೋಣ. ಇದೇನಕ್ಕ ಇದು? ಇವಳು ಯಾಕ ಕಲಾತ ಇವನಿಂದ ಬಿದ್ದವಳಲ್ಲ? ಅಯ್ಯೋ ಶಿವನೇ, ಇದೇ ನೀನು ನಾನು ನಾದ್ನಿನ ಮದುವೆ ಮಾಡ್ಕೊಂತೀನಿ ಅಂತ ಬಂದು ಲತ್ತನ್ ಕ್ಯಾಚ್ ಕಿಚ್ ಹಾಕೊಂಡ್ಬಿಟ್ನ? ಇಲ್ಲ ಸುಮ್ಮನೆ ಬೇರೆ ವಿಷಯ ಮಾತಾಡ್ತಾವ್ರ ಇಬ್ರುನುವೆ? ಬೇರೆ ವಿಷಯ ಮಾತಾಡಕ್ಕೆ ಯಾಕಕ್ಕ? ಇಲ್ಲಿ ಹೊಲ್ದತ್ರ ಬಂದು ಸಪ್ರೇಟಾಗಿ ಮಾತಾಡ್ತಾರೆ, ಮನೆನಾಗ ಏನಿಯ ಮಾತಾಡ್ಬೋದಲ್ಲ? ಅದೇ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಏನು ಮಾತಾಡ್ತಾವ್ರಿ ಇವ್ರು ಇಬ್ರುನುವೆ ಅಂತ ನನಗೂ ಗೊತ್ತಾಯ್ತಿಲ್ಲಪ್ಪ. ನೋಡೋಣ ಇರು, ಕೇಳಿಸ್ಕೊಳ್ಳೋಣ. ನಾವು ಕಾಣಕ್ಕಿಲ್ಲ ಅಲ್ವಾ? ಇಲ್ಲ ಇಲ್ಲ ಬೇಬಿ, ನಮ್ಮ ಅಕ್ಕ ಅವ್ರ ಮನೆ ಥರನೇ ನಿಮ್ಮದು ಮನೆ ದೊಡ್ಡದಾಗೈತೆ ತಾನೇ. ಯಾಕಂದರೆ ನಮ್ಮ ಅಕ್ಕನ ಮುಂದೆ ನಾನು ಯಾವುದ್ರಾಗೂ ಕಮ್ಮಿ ಇರಬಾರ್ದು. ನಮ್ಮ ಅಕ್ಕ ಸ್ಟ್ಯಾಂಡರ್ಡ್ ಆಗಿದ್ದರೆ ನಾನು ಸ್ಟ್ಯಾಂಡರ್ಡ್ ಆಗೇನೇ ಇರ್ಬೋದು. ಬೇಬಿ, ನಮ್ಮ ಲವ್ ವಿಚಾರ ಇನ್ನೂ ಯಾರಿಗೂ ಹೇಳಿಲ್ಲ. ಹೇಳಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದ್ರಾಗೂ ಆ ಪೊದ್ದಿ ಅವಳಲ್ಲ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ, ಅವಳಂತೂ ನಮ್ಮಿಬ್ರು ಮದುವೆ ಆಗಕ್ಕೆ ಬಿಡಕ್ಕಿಲ್ಲ. ಯಾಕಂದರೆ ನೀನು ನೋಡಿರೋದು ಅವಳು ಗಂಡ ತಾನೇ ನಿನ್ನ ನೋಡಿ ಹುಡಿಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದಿರೋದು. ಅದಕ್ಕೆ ಅವಳು ನಮ್ಮಿಬ್ರು ಮದುವೆ ಆಗೋಕ್ಕೆ ಬಿಡೋದೇ ಇಲ್ಲ. ನನ್ನನ್ನು ಕಂಡ್ರೆ ಆಗಕ್ಕಿಲ್ವಲ್ಲ, ಅದಕ್ಕೆ ಅವಳು ಬಿಡಲ್ಲ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅವಳು. ಈ ತಿರುಪೇನ್ ಮದುವೆ ಮಾಡ್ಕೊಳಕ್ಕೆ ಯಾರು ತಾನೇ ಒಪ್ತಾರೆ ಹೇಳು? ಯಾರಾದ್ರೇನು? ಅಲ್ಲಿ ನೋಡಿ ಗಂಗಾ, ನೀನು ಹೇಳ್ದಂಗೆ ಇವರಿಬ್ಬರು ಡವ್ವಿ ಫಿಕ್ಸು ಲವ್ ಮಾಡ್ಕೊತಾವ್ರೆ ಅಂತ ಹೇಳ್ಬಿಟ್ಟು. ಅಲ್ಲ, ಈ ನನ್ನ ಮಗ ಬಂದಿದ್ದು ಏನು ಕೆಲ್ಸಕ್ಕೆ ಬಂದಿದ್ದು, ಇಲ್ಲಿ ಏನವ್ರೆ ಮಾಡ್ತಾವ್ ನೀವು? ಇಂಥ ಕೆಲಸ ಮಾಡಕ್ಕೆ ಇವ್ನು ಮಾನ್ಗೆಟ್ ನನ್ನ ಮಗಂಗೆ ಮೊರ್ಬಾದಿ ಬೇಡವನೇ ಇವನಿಗೆ? ಇವನ್ ತಗೊಂಡು ಹಾಕ್ಬೇಕು ಹೇಳಿ ಇವನಿಗೆ. ಬಂದ್ಬಿಟ್ಟು ಒಂದು ಹುಡುಗಿ ಆದ್ಮೇಲೆ ಒಂದು ಹುಡುಗಿ ಅಂತ ಸ್ಕೆಚ್ ಆಗ್ತಾವನಲ್ಲ. ಇವಳು ಮೊದಲೇ ಪ್ಯಾಚಿಕಮಣಿ, ಇವಳಿಗೆ ಏನು ಗೊತ್ತಾಗಕ್ಕಿಲ್ಲ. ಆ ಬಂಗಾರಮ್ಮನೂ ಮಕ್ಳು ಮಾಡಿದ್ರೆ ಕರ್ಮ ಅವ್ರಿಗೆ ತೊಡ್ದಿದಂಗೆ ಬಿಡ್ತದ? ಸುಮ್ಕಿರಕ್ಕ. ಬೇಬಿ, ಆ ಪೊದ್ದಿಗೆ ಒಡಿ ಗೋಲಿ, ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳಿಗೆ ಹೇಳ್ಬಿಟ್ಟು ಯಾರು ಮದುವೆ ಮಾಡ್ಕೊಂತಾರೆ? ನಿನ್ನ ಮದುವೆ ಮಾಡ್ಕೊಂತಿರೋದು ನಾನು ಇಷ್ಟಪಟ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಂತಿರೋದು. ಅವಳು ಇಷ್ಟಕ್ಕೇನಾರ ನಾನು ಮದುವೆ ಮಾಡ್ಕೊಂತಿದ್ದೀನಿ ಅನ್ಕೊಂಡ? ಬೇಬಿ, ಐ ಲವ್ ಯು ಸೋ ಮಚ್ ಬೇಬಿ. ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಓಡೋಗೋಣ ಬಾ ಅಂತ ಹೇಳ್ಬಿಟ್ಟು ನಾನು ಬಲವಂತ ಮಾಡ್ತಾ ಇರೋದು ಓಡೋಗಕ್ಕೆ ಅಂತ ಹೇಳ್ಬಿಟ್ಟು. ನೀನೇನಿಯ ಅಯ್ಯೋ ಬರೋಕ್ಕಿಲ್ಲ ಅಂತ ಹೇಳ್ತಿದ್ಯಾ? ನೀನು ಇವಾಗ ಏನೋ ಹ್ಞೂ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲೇ ಹಾರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ಒಂದು 2 ದಿನ ಆರಾಮಾಗಿ ಬೆಂಗಳೂರಾಗ ಮದುವೆ ಮಾಡ್ಕೊಂಡಿದ್ದು ಆಮೇಲೆ ನಮ್ಮ ಅಮ್ಮನ ಒಪ್ಸಿ ನಮ್ಮ ಮನೆಗೆ ಹೋಗ್ಬಿಡೋಣ, ಸರಿನಾ? ಬೇಬಿ ಪ್ಲೀಸ್, ಮದ್ವೆಗೆ ಮುಂಚೆನೆ ನಿಮ್ಮ ಮನೆಗೆ ಒಂದ್ಸಲ ಕರ್ಕೊಂಡು ಹೋಗು, ನಾನು ನೋಡ್ಬೇಕು. ಅಯ್ಯೋ, ನಮ್ಮಮ್ಮ ಒಪ್ಪಲ್ಲ. ನೀನು ಶಶಿನಿಯ ಮದುವೆ ಆಗಬೇಕು ಅಂತ ಫುಲ್ಲು ಫಿಕ್ಸ್ ಆಗೋಗ್ಬಿಟ್ಟೈತೆ ನಮ್ಮಮ್ಮ. ಈಗ ನಾನೇನಾದ್ರೂ ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ರೆ ನಮ್ಮಮ್ಮ ಬಿಲ್ಕುಲ್ ಒಪ್ಪಕ್ಕಿಲ್ಲ. ನೋಡು, ನಿಮ್ಮ ಮನೆಗೂ ಒಪ್ಪಲ್ಲ, ನಮ್ಮ ಮನೆಗೂ ಒಪ್ಪಲ್ಲ. ಶಶಿಗಾಗಿದ್ರೆ ಒಪ್ಪೋರು, ನಿನ್ಗಲ್ವಾ? ಅದಕ್ಕೆ ಒಪ್ಪೋದು ಇಲ್ಲ, ಏನೂ ಇಲ್ಲ. ನೋಡು, ಈಗ
ನನ್ನ ಮಾತು ಕೇಳು. ನಾವಿಬ್ರು ಓಡೋಗೋಣ. ನೀನೆಲ್ಲ ರೆಡಿಯಾಗಿರು. ಇನ್ನೊಂದು ವಾರದ ಗಂಟ ಸುಮ್ಮನೆ ಇರೋಣ. ಸರಿನಾ? ಇವರೆಲ್ಲ ಓಡೋಗೋರಲ್ಲ, ಆ ಬಿಸಿ ಎಲ್ಲ ಒಂಚೂರು ಕಮ್ಮಿ ಆದರೆ ಆಮೇಲೆ ನಾವಿಬ್ರು ಓಡೋಗ್ಬೋದು. ನಾನು ನೀನು ಇವಾಗ ಮನೆನಾಗೆ ಇದೀವಲ್ಲ ನೋಡು, ಮನೆನಾಗೆ ಎಲ್ಲರ ಮುಂದೆನೂ ಮಾತಾಡ್ಕೊಂಡು ಕುಂತ್ಕೊಳ್ಳೋದು ಅದು ಇದೆಲ್ಲ ಮಾಡೋದು ಬೇಡ. ಡೌಟ್ ಬಂದ್ಬಿಡ್ತದೆ ಗೊತ್ತಲ್ಲ. ಸುಮ್ಮನೆ ಯಾಕೆ ಡೌಟ್ಗಳು ಬರ್ಸ್ಕೋಬೇಕು ನಾವು? ಆ ಪೊದ್ದಿನೂ ಆ ಮನೆಯಲ್ಲಿ ಇನ್ನೊಬ್ಳವಳೆಲ್ಲ ಏನವಳ ಹೆಸರು ಗಂಗಾಲ್ವೇ, ಅವರಿಬ್ರು ಮನೆನಾಗ ಇಲ್ದಿರೋದು ಎಷ್ಟೋ ವಾಸಿ. ಅವರಿಬ್ರು ಮನೆನಾಗೆ ಬಿದ್ದಿರ್ತಾರ. ಅದ್ದು ಕಂಡಿದ್ದಂಗೆ ನಾವೇನು ಮಾತಾಡ್ತಿದೀವಿ, ನೋಡ್ತಿದೀವಿ ಅದೆಲ್ಲ ಹಿಂಗೆ ನೋಡ್ತಿರ್ತಾರೆ. ಅದಕ್ಕೆ ಮನೆನಾಗೂ ಹುಷಾರಾಗಿರೋಣ. ಎಲ್ಲ ಬೊಡ್ಡಿ ನೋಡ್ದಾಕ ನಮ್ಮನೇನಿ ಅದು ಕಣ್ಣು ಆ ಕಣ್ಣು ಈ ಕಣ್ಣು ಅನ್ನೋದು ಈ ಮನೆಯಳಿಗೆ ಏನು ಬಂದೈತೆ ದೊಡ್ಡ ರೋಗ. ಈ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ಆಲ ಕಣಕ ಹಳ್ಳಕ್ಕೆ ಎತ್ಕ ಬಿಡ್ಬೇಕು. ಇವ್ ನೋಡ್ರೆ ದಡ್ಸಿಕಮಣಿದ್ದಂಗೆ ಅವನೇ ಅದು ಹೆಂಗೆ ನನ್ನ ಮಗ ಎಲ್ಲ ಹುಡುಗಿಯರ್ನು ಪಟಾಯಿಸ್ಕತಾನೆ ಅಂತ ಹೇಳ್ಬಿಟ್ಟು. ನೋಡು ಹೋಗಿ 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 ಅಂತ ಹುಡುಗನ ಇಷ್ಟಪಡ್ತಾವಳೆ ಇವಳು ಅಂತ ಹೇಳಿ. ಬೇಬಿ ಫಸ್ಟ್ ಲಂಡನ್ಗೆ ಹೋಗೋಣ, ಅಮೇರಿಕಾಗೆ ಹೋಗೋಣ? ಓಲೇ ಅವಳದೇನು ತೆಪ್ಪಿಲ್ಲ, ಆ ಕಳ್ಳನ ಮಗುಂದೆಲ್ಲ ತೆಪ್ಪು. ನೋಡು ಅಮೆರಿಕಕ್ಕೆ ಹೋಗೋಣ ಲಂಡನ್ಗೆ ಹೋಗೋಣ ಅಂತ ಕೇಳ್ತಾವಳೆ ಅಂದರೆ ಇವನು ಸರಿಯಾಗೆಲ್ಲ ಡೋಂಗಿ ಬಿಟ್ಟಿತ್ತಾನೆ ಅನ್ನಿಸ್ತದೆ. ಅದಕ್ಕೆ ನೀ ತಾನೇ ಕೇಳ್ತಿರೋದು. ಲೇ ಅವಳಿಗೊಂಚೂರು ಗುತ್ತು ಬುದ್ಧಿ ಹೇಳ್ಬೇಕು, ಬೇಡ ಸುಮ್ಕಿರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಗೂ ಮೋಸ ಹೋಗ್ಬಿಡ್ತಾಳೆ ಅವಳು. ಅಲ್ಲೋಡು ಇವ್ನು ಲಂಡನ್ನು ಅಮೇರಿಕಾ ಅಂತೆಲ್ಲ ಬುಲ್ಡೆ ಹೊಡಿತಿರೋದು. ಎರಡು ಬೇಡ ಬೇಬಿ, ಆಫ್ರಿಕಾಗೆ ಹೋಗೋಣ. ಏನಂತೀಯ? ಇವಳ ಮನಿ ನನ್ನ ಮಗನೇ ಆಫ್ರಿಕಾದಿಂದ ಇಳಿದು ಬಂದಂಗೆ ಇವನಲ್ಲ ಇವನು ಆಫ್ರಿಕಾಗೆ ಹೋಗೋಣ ಅಂತ ಹೇಳ್ತಾಳೆ. ಸರಿ ಬಿಡು, ಹೇಳೋಣ ಅವಳಿಗೆ ಆಮೇಕಿಂದ. ಈಗ ಇವನು ಮುಂದೆ ಹೇಳಿದ್ರೆ ಸುಮ್ಕೆ ನಮ್ಮ ಮೇಲೆ ತಿರುಗಿ ಗಿಟ್ಟಿಂಗ್ ಇಕ್ಬಿಟ್ಟು ಏನಾರ ಮಾಡ್ಬಿಡ್ತಾನೆ. ಯಾಕೆ ಬೇಕು? ನಾವು ಅಲ್ತಾಕ್ ಬಂದಿರೋದೆಲ್ಲನೂ ಗೊತ್ತಾಗ್ತದೆ. ಆಮೇಕಿಂದ ಅವಳನ್ನ ಸಪ್ರೇಟ್ ಕರೆದಾಕ ಏನೋ ಒಂದು ಹೇಳೋಣ ಬಿಡು. ಓಹೋ ಇವನು ಚೆನ್ನಾಗಿ ರೈಲ್ ಕಂಬಿಲ್ದಿದ್ದಂಗೆ ರೈಲ್ ಬಿಟ್ಬಿಟ್ಟವನು ಅವಳಿಗೆ ಅನ್ನಿಸ್ತದೆ. ಅದಕ್ಕೆ ಅವಳು ಬಿದ್ದಿರೋದು ಹಳ್ಳಕ್ಕೆ, ಇಲ್ಲಾಂದರೆ ಅವಳೇನು ಬೀಳ್ತಿದ್ಲಾ? ಬೇಬಿ ಬ್ಯಾಡ, ಸಿಂಗಾಪುರ್ಗೆಲ್ಲ ನಾವು ಹೋಗೋಣ ಬೇಬಿ. ನಿಜವಾಗ್ಲೂ ನೋಡು ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕನ ಮದುವೆ ಆಗೋ ಹುಡುಗ ಇಬ್ರು ನಮ್ಮನ್ನು ನೋಡಿ ಚೆನ್ನಾಗಿ ಹುರ್ಕಬೇಕು. ಅದೇನೇ ನನ್ನ ಆಸೆ. ಉರ್ಕೊಳ್ಳೋದ? ಅಯ್ಯೋ ಬೆಂಕಿ ಎತ್ಕೊಂಡು ಉರಿತದೆ. ಸುಮ್ಕಿರು. ನೋಡು ಬೇಬಿ, ನೀನು ತಲೆ ಕೆಡಿಸ್ಕೋಬೇಡ ಸರಿನಾ? ನಡಿ ನಾವು ಹೋಗೋಣ. ನೋಡು ನಾನಿರೋದು ನಿನಗೋಸ್ಕರ, ನೀನಿರೋದು ನನಗೋಸ್ಕರ. ನಾನು ನಿನ್ನನ್ನು ಲವ್ ಮಾಡ್ತೀನಲ್ಲ, ಅಷ್ಟು ಇಡೀ ಪ್ರಪಂಚದಾಗ ಯಾರೂ ನಿನ್ನನ್ನು ಲವ್ ಮಾಡಿಲ್ಲ, ಮುಂದಕ್ಕೆ ಮಾಡೋದೂ ಇಲ್ಲ. ಐ ಲವ್ ಯು ಸೋ ಮಚ್. ನೀನು ನನಗೆ ಫಿಕ್ಸ್ ಆಗೋಗ್ಬಿಟ್ಟಿದ್ಯಾ. ಯಾರು ತಲೆ ಮೇಲೆ ತಲೆ ಬೀಳಿ ಆಕಾಶ ಬೀಳಿ ನಾವಿಬ್ರು ದೂರ ಆಗೋ ಮಾತೇ ಇಲ್ಲ. ನೋಡು ಇವರು ಫಿಟ್ಟಿಂಗ್ ಇಕ್ಬಿಟ್ಟು ನಮ್ಮನ್ನು ದೂರ ಮಾಡೋಕೆ ಪ್ರಯತ್ನ ಪಟ್ರು ನಾವು ದೂರಾಗಿರಾಗೋದು ಬೇಡ. ನಿಮ್ಮ ಅಮ್ಮಂಗೆ ನಮ್ಮ ವಿಷಯ ಹೇಳೋದೇ ಬೇಡ ಸರಿನಾ? ನೋಡು ನಿಮ್ಮಮ್ಮ ಅದೇ ಬಾವಿ ಎಳಿ ಅಂದ್ರೆ ಓಡೋದ್ರು ಅನ್ನೋ ಟೆನ್ಷನ್ ಆಗೈತೆ. ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇದೇನೇ ನಮಗೆ ಒಳ್ಳೆ ಟೈಮು ಅಂತ ಹೇಳಿದ್ರೆ ಈ ಟೈಮಾಗೆ ನಾವು ಎಸ್ಕೇಪ್ ಆಗೋಗ್ಬಿಡೋಣ. ಇನ್ನೊಂದು ವಾರ ಬಿಟ್ಕೊಂಡು ಎಸ್ಕೇಪ್ ಆದರೆ ನೋಡು ಇಬ್ಬರು ಚೆನ್ನಾಗಿರ್ತೀವಿ. ನಿಮ್ಮ ಅಮ್ಮ ಇಲ್ಲ ಅಂದರೆ ನಿನ್ನ ಮೇಲೆ ಕಣ್ಣಿಕ್ಬಿಟ್ಟು ನಿನಗೂ ಯಾವ್ದಾನ ಒಂದು ಹುಡುಗನ ಕಾಂಜಿ ಪಿಂಜಿನ ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ಟು ಒಟ್ಟುಬಿಡ್ತದೆ ಅಷ್ಟೇ. ನಿನಗೆ ಹುಷಾರು. ನಮ್ಮ ಅಮ್ಮ ಆಗಲಿ ನನಗೆ ಅಂತ ಹೇಳ್ಬಿಟ್ಟು ಹುಡುಗನ ನೋಡ್ಬಿಟ್ಟೈತೆ. ಯಾರು ಗೊತ್ತಾ? ಅದೇ ನಮ್ಮ ಅಕ್ಕ ಮದುವೆ ಮಾಡ್ಕೊತಾವಳಲ್ಲ ಚಂದು, ಅವ್ರ ತಮ್ಮನಂತೆ. ಅವನು ಫಾರಿನ್ ಆಗೋವನಂತೆ. ಅವನು ಅಲ್ಲಿಂದ ಬತ್ತನಂತೆ. ಇವಾಗ ಬಂದ ತಕ್ಷಣ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಸುಮ್ಕಿರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಹೇಳ್ತಾ ಐತೆ. ನಾನು ಅವನನ್ನು ಮದುವೆ ಮಾಡ್ಕೊಳ್ಳೋದ ಇಲ್ಲ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದ ಅಂತ ಯೋಚನೆ ನನಗೆ. ಆಮೇಕಿಂದ ನಿನ್ನನ್ನು ಭಾಳ ಇಷ್ಟಪಡ್ತಿದ್ದೀಗಲ್ಲ, ಅದಕ್ಕೆ ಹೋದ್ರೋಗ್ಲತ್ತಾಗ ನಿನ್ನೆ ಇಷ್ಟಪಟ್ಬಿಡೋಣ. ಅವ್ರು ನಿನ್ನೇನು ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಇಷ್ಟ ಅಂತ ಪಟ್ರೆ ನಿನ್ನೇನೇ ಪಡ್ತಿದ್ದೀನಲ್ಲ. ಮದುವೆ ಅಂತ ಆದರೆ ನಿನ್ನೆ ಮದುವೆ ಆಗೋದು, ಇಷ್ಟ ಅಂತ ಪಟ್ರೆ ನಿನ್ನೆ ಇಷ್ಟಪಡೋದು ಫಿಕ್ಸ್. ಅವನು ಎಲ್ಲಿಂದ ಬತ್ತಾವನೋ, ಅವನು ಸಿಂಗಾಪುರದಿಂದನೋ ಅಮೇರಿಕಾದಿಂದನೋ ಗೊತ್ತಿಲ್ಲ, ಬತ್ತಾವನಂತ ಅವನು. ನಮ್ಮಮ್ಮ ಅವನು ಕ್ಯಾಚ್ ಹಾಕೊಳಕ್ಕೆ ಭಾಳ ಟ್ರೈ ಮಾಡ್ತೈತೆ. ಬಂಗಾರಮ್ಮೇನು ಸಾಮಾನ್ಯದಳಲ್ಲ ಅನ್ನೋ ಪದಕ ಲೆಕ್ಕ ಹಾಕು. ಇಬ್ಬರು ಹೆಣ್ಮಕ್ಳು ಅದೇ ಮನೆಗೆ ಸೆಟ್ಲು ಮಾಡ್ಸೋಕೆ ಎಷ್ಟು ಪ್ಲಾನ್ ಮಾಡ್ತಾವಳೆ. ಇನ್ನೊಂದು ಗೊತ್ತಾ? ಅರ್ಧ ಕೆಜಿ ಬಂಗಾರ ಕೊಡಬೇಕು ಅಂತ ಹೇಳೋರಲ್ಲ, ಅದಕ್ಕೆ ಈಗ ಎಲ್ಲ ಯಾವ್ದನ ಒಂದು ಎಕರೆ ಮಾರೋದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಲಾಕರಾಗೆ ಏನೋ ಮಜ್ಜಿ ಒಡವಿಗಳವಲ್ಲ ಅವೆಲ್ಲ ಎಸ್ಕೇಪ್ ಮಾಡ್ಕೊಂಡ್ಬಿಡ್ಬೇಕು ಅಂತ ನಮ್ಮಮ್ಮ ಪ್ಲಾನ್ ಮಾಡೈತೆ ಗೊತ್ತಾ? ಲೇ ಓಹೋ ನಮ್ಮ ಅದೇ ನನ್ನ ಗಂಡರ ಅಜ್ಜಿ ಬಂಗಾರನೆಲ್ಲ ಎತ್ತ ಪ್ಲಾನ್ ಮಾಡವಳೆ ಅಂತ ಅನ್ನಿಸ್ತದೆ. ಓಹೋ ಸಾರಾಗಿ ನೋಡ್ಕೋಬೇಕು ಇನ್ನು. ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಸ್ತೀನಿ ಬಿಡಕ್ಕಿಲ್ಲ ನಾನು. ಅಲ್ಲಿ ನೋಡು ನಾವು ಎಲ್ಲ ಒಡವೆಗಳ್ನು ಕೊಟ್ಬಿಟ್ಟು ಕಳಿಸ್ಬಿಟ್ರೆ ನಾವೇನು ಮಾಡೋಣ? ಇನ್ನೂ ಭಾಗನೇ ಆಗಿಲ್ಲ ನಮಗೆ. ಇವಳಿಂದ ಎಲ್ಲ ವಿಷಯನೂ ಗೊತ್ತಾಯ್ತಾಯ್ತು ನಮಗಂತೂ. ಭಾಗ ಮಾಡಿಲ್ಲ, ಏನೂ ಮಾಡಿಲ್ಲ. ಆಗಲೇ ಒತ್ಕೊಂಡೋಗಿ ಮಗಳು ಕೊಟ್ಬಿಟ್ರೆ ಅರ್ಧ ಕೆಜಿ ಕೇಳವಳೆ ಅಂತೇಳ್ಬಿಟ್ಟು ಅಲ್ಲ ಮನೆಗೆ ನಲಿಲ್ವೇ ಇಲ್ಲ ಅಷ್ಟೊಂದು. ನಮಗೆ ಬೇಡವಾ? ಹೇಳಿದ್ನಲ್ಲಕ್ಕ ಬಂಗಾರ ಬೊಲೆ ಕಂತ್ರಿ ಅಂತೇಳಿ. ನೀನೇನೋ ವಿಷಯ ತಿಳ್ಕೋಬೇಕು ಅಂದರೆ ಈ ಲತಾಯಿಂದ ಎಲ್ಲ ತಿಳ್ಕೊಬೋದು. ಈ ಲತಿ ಒಂಚೂರು ದಡ್ಡಿ ಎಲ್ಲ ಒದ್ರುಬಿಡ್ತಾಳೆ. ಅವಳು ಶಾನ ಕಿಲಾಡಿ, ಅವಳಂತೂ ದೊಡ್ಡವಳು. ರೂಪ ಇವಳೇನು ಅಷ್ಟೊಂದು ಕಿಲಾಡಿ ಇಲ್ಲ, ಎಲ್ಲ ಬಾಯಿ ಬಿಟ್ಬಿಡ್ತಾಳೆ. ಯಾವಾಗನ ಕುಂತ್ಕೊಂಡು ಒಂಚೂರು ನೈಸ್ ಮಾಡಿದ್ರೆ ಬಾಯಿ ಬಿಡ್ತಾಳೆ. ಸುಮ್ಕಿರು ಕೇಳ್ಬಿಟ್ಟು ಎಲ್ಲ ವಿಚಾರಿಸ್ತೀನಿ ಆಮೇಕಿಂದ. ಇವರಿಬ್ರು ಪಾಪ ದೂರ ಮಾಡೋದೇ ಮೇಲೂ ಅನ್ನಿಸ್ತದೆ. ಅಲ್ಲ ಅವಳಿಗೆ ಈಗೇನು ಗೊತ್ತಾಗಕ್ಕಿಲ್ಲ. ಇವ್ ನೋಡ್ರೆ ಕಮಂಗಿ ನನ್ನ ಮಗ. ಬೇಬಿ ಸರಿ, ಎಷ್ಟೊತ್ತಿಲ್ಲಿ ನಿಂತ್ಕೊಂಡು ಮಾತಾಡಿದ್ರು ವೇಸ್ಟು. ಸುಮ್ಕೆನಿಯ ಎಲ್ಲಾದರೂ ಓಡಾಡ್ಕೊಂಡ್ಬಿಟ್ಟು ಬರೋಣ ಬಾ.
ಸುಮ್ಮನೆ ಇಲ್ಲಿ ಎಷ್ಟೊತ್ತು ನಿಂತ್ಕೊಳ್ಳೋಣ. ನನಗಂತೂ ಒಂದು ಹತ್ರ ನಿಂತ್ಕೊಳ್ಳೋಕೆ ಬೇಜಾರಾಯ್ತದೆ. ಆದರೆ ನೀನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತದೆ. ಅಷ್ಟು ಚೆನ್ನಾಗಿದೆಯಾ ನೀನಂತೂ. ನೋಡ್ತಾ ಇದ್ರೆ ನೋಡ್ತಾ ಇರಬೇಕು. ಹಾಂ, ಹಂಗೇನೇ ಏನಾದರೂ ಮುತ್ತು ಕೊಡಬೇಕು ಅಂತ ಏನೇನೋ ಅನ್ನಿಸ್ತದೆ. ಏತು ಅದೆಲ್ಲ ಮದ್ವೆ ಆದ್ಮೇಲೆ ನೀಯ ಬಾ ಸುಮ್ಕೇಣಿಯ. ಮನೆ ಕರ್ಕೊಂಡೋಗಿದ್ದಲ್ಲ ಪಿಕ್ಚರ್ ಅಲ್ಲಿ ಚೆನ್ನಾಗಿತ್ತು. ಇನ್ನೊಂದ್ ಕಿತ ಹೋಗ್ಬಿಟ್ಟು ಬರಣಿ ಬಾ. ಹೋಗಿರೋ ಪಿಕ್ಚರ್ಗೆ ಎಷ್ಟು ಕಿತ ಹೋಗೋದು? ಸರಿ ಬಾ, ಆಯಿತು. ಸರಿ, ಇಬ್ರು ಜೊತೆಗೆ ಹೋಗೋದು ಬೇಡ, ಇನ್ನೊಂಚೂರು ಮುಂದೆ ಹೋಗಿರು. ನಾನು ಅಲ್ಲಿಗೆ ಬರ್ತೀನಿ. ಹೋಗು. ಸರಿ. ಯಪ್ಪ, ಈ ಹುಡುಗಿನ ಮೇಂಟೈನ್ ಮಾಡೋಕ್ಕಾಗಲ್ವೇ? ಯಾವಾಗೂ ಪಾನಿಪುರಿ ಕೊಡ್ಸು, ಗೋಬಿ ಕೊಡ್ಸು, ಪಿಕ್ಚರ್ ಕರ್ಕೊಂಡು ಹೋಗು, ಪಾಪ್ಕಾರ್ನ್ ಕೊಡ್ಸು. ಅಯ್ಯೋ, ಕಾಸೇ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ. ಇವಳು ಹೇಳ್ತಾವಳೆ ಮನೆನಾಗ ಅಷ್ಟು ಬಂಗಾರ ಐತೆ ಅಂತ ಹೇಳ್ಬಿಟ್ಟು. ಇರಲಿ. ಫಸ್ಟ್ ಇವಾಗ ಫೋನ್ ಮಾಡ್ಬಿಟ್ಟು ಯಾರ ತಗೋಣ ಒಂದು 500 ರೂಪಾಯಿ ಹಾಕ್ಸ್ಕೊಳ್ಳೋಣ. ಹಲೋ. ಮಚ್ಚ, ಒಂದು 500 ರೂಪಾಯಿ ಕಾಸಿದ್ರೆ ಹಾಕ್ತೀಯಲ್ಲ? ಏನಕ್ಕ ಇವನ ಹತ್ರ 500 ರೂಪಾಯಿ ಇರಲ್ವಾ? ನನಗೂ ಇವಾಗ ಗೊತ್ತಾಯ್ತಿರೋದು. ಬೇಕು ಹಾಕ್ಲಾ, ನಿನ್ಗೆ ಯಾಕ್ಲಾ? ನಿಂಗೆ ಒಳ್ಳೆ ಕಾಸು ಕೊಡ್ಸೋ ಜವಾಬ್ದಾರಿ ನಂದು. ನೀನು ಸುಮ್ಮನೆ ಹಾಕು, ನಿನ್ಗೆ 500 ರೂಪಾಯಿ ಹಾಕೋರು 5,000 ರೂಪಾಯಿ ಕೊಡ್ತೀನಿ. ಹಾಕ್ಲಾ, ನಿಂಗೆ ಒಂದು ಒಳ್ಳೆ ದುಡ್ಡು ಬರ್ಬೇಕು ನನಗೆ. ಸುಮ್ಕಿರ್ಲ. ಹಾಕ್ಲು 500 ರೂಪಾಯಿ ಹಾಕಿ ಸಾಕು. ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವಳಿಗೆ ಪಿಕ್ಚರ್ ತೋರಿಸ್ಬೇಕಂತ ಕರ್ಕೊಂಡು ಹೋಗ್ಬೇಕು. 500 ರೂಪಾಯಿ ಹಾಕ್ಲಾ. ಇಲ್ಲ ಅಂತ ಅನ್ಬೇಡ ಕಣ್ಲಾ. 500 ರೂಪಾಯಿ ಹಾಕು, ಇಲ್ಲ ಅನ್ಬೇಡ, ಸರಿನಾ? ಸರಿ, ಆಯ್ತು. ಹಾಕು, ಕೊಡ್ತೀನಿ, ಹಾಕು. ಹಾಕ್ದಾ? ಸರಿ, ಸರ್ನ ಹಾಕು. ಸರಿನಾ? ಸರಿ. ನಮ್ಮ ಯಜಮಾನ್ ಹೇಳಿದ್ರು ಮನೆ ಕಡೆ ಎಲ್ಲ ಅನುಕೂಲವಾಗವ್ರೆ ಅಂತ ಹೇಳ್ಬಿಟ್ಟು ಇವ್ನು ನೋಡಿದ್ರೆ 500 ರೂಪಾಯಿ ಹಾಕೋ 500 ರೂಪಾಯಿ ಹಾಕೋ ಅಂತ ಹೇಳ್ತಾವನಲ್ಲ. ಅದು ಯಾವ ಅನುಕೂಲದಾಗವ್ರು ಏನು? ನನಗಂತೂ ಅರ್ಥ ಆಯ್ತಿಲ್ಲ. ನಾವೇ ಸರಿ ಇಲ್ವಾ? ನನ್ನ ಗಂಡನೇ ಸರಿ ಇಲ್ವಾ? ಇಲ್ಲ ಯಾಮರಿಸ್ತಾರ ಇವರಿಬ್ರು ಸೇರ್ಕೊಂಡು? ಲೇ ಏನೇ ಆಗಲಿ ನಮಗೆಲ್ಲ ಗೊತ್ತಾಗೈತಾನೆ. ಇಸ್ತಿ ಎಲ್ಲನೂ ಒಂದೇ ಒಂದು ಕಿತ ಅಲ್ಲಿ ಹತ್ತಂಗೆ ಹೇಳ್ಬಿಡ್ಬೇಕೆಲ್ಲ ಕರೆದ್ಬಿಟ್ಟು. ಹಿಂಗಲ್ಲ ಕಣಮ್ಮಿ, ಹಿಂಗೆ ಅವ್ನು ಸರಿ ಇಲ್ಲ, ಬ್ಯಾಡ ಸುಮ್ಕಿರು ಅಂತ ಹೇಳ್ಬಿಟ್ಟು. ನೋಡೋಣ ಏನು ಹೇಳ್ತಾಳು, ಹೊಸ ಸಮಾಧಾನವಾಗಿ ಹೇಳೋಣ. ಬಾಕ. ಆದ್ರೂ ಏನೇ ಹೇಳು, ಇಷ್ಟೊಂದು ಮೋಸ ಮಾಡೋದ ಹೇಳು? ಮೋಸ ಮಾಡೋಕ್ಕೊಂದು ಮಿತಿ ಬೇಡವಾ? ಸದ್ಯ ಹೆಂಗೋನು ಶಶಿ ಎಸ್ಕೇಪ್ ಆದ್ಲಲ್ಲ ಇದರಿಂದ, ಅಷ್ಟೇ ಸಾಕು. ಶಶಿ ಏನೋ ಎಸ್ಕೇಪ್ ಆಗದಂಗೆ ನನ್ನ ಮಗನ ತಗ್ಲಾಕೊಂಡಿದ್ರೆ ಬಿಗ್ ಸೇತಬೇಕಿತ್ತು. ನಾವಿಬ್ರು ಮಾಡಿರೋದು ಅವಳನ್ನ ಓಡ್ ಕಟ್ಸಿರೋದು ಯಾವ ಪಾಪನೂ ಮಾಡಿಲ್ಲ. ಎಲ್ಲ ಪುಣ್ಯದ ಕೆಲಸನೇ ನೀ ಮಾಡಿದೀವಿ ಅಂತ ಅನ್ಕೊಳಕ. ಈ ನನ್ನ ಮಗನ ಕಟ್ಟಿದ್ರೆ ಚೆನ್ನಾಗಿರೋಳ ಅವಳು. ಅದೇ ಮತ್ತೆ ಬಾ ಹೇಳ್ತೀನಿ ಬಾ. ಇವಳುಗುನಂದ್ರೆ ಒಬ್ರು ಜೀವನ ಉಳಿಸಿರೋ ಪುಣ್ಯನ ಬರ್ತದೆ. ನಡಿಯಕ್ಕ ಹೋಗೋಣ. ಒಯ್ತಾವಳು ಇವಾಗ ಹೋಗ್ಬಿಟ್ಟು ಪಿಕ್ಚರ್ ಹೋಗ್ಬಿಟ್ಟು ಬರಲಿ ಬಾ. ನಾವು ಸೊಪ್ಪು ಕಿತ್ಕೊಂಡು ನಾಳೆ ಯಾವಾಗನ ಸಿಕ್ಕಿದಾಗ ಹೇಳೋಣ ಬಾ.